ಅಪಾಯ ಬಂದಾಗ ಉಪಾಯದಿಂದ ಕಾರ್ಯ ಸಾಧಿಸಬೇಕು. ವೈರಿ ಎದುರಾದಾಗ ಧೈರ್ಯ ತೋರಿ ಛಲದಿಂದ ಗೆಲ್ಲಬೇಕು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಂದು ಯೂಟ್ಯೂಬ್ ಮಾಡಿದ್ದೀರಾ ನಾನು, ಯಾಕಂದರೆ ನಂದು ಕೆಲಸ ಯೂಟ್ಯೂಬು, ಹಾಗಾಗಿ ನನಗೆ ಬರೋದೇ ತಲೆಯಲ್ಲಿ ಯೂಟ್ಯೂಬ್ ಅಂತ. ಯೂಟ್ಯೂಬ್ ಮಾಡಿದ್ದೀರಾ, ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡಿದ್ದೀರಾ, ಇಲ್ಲ ಏನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಾ, ನನಗದು ಸಕ್ಸಸ್ ಆಗ್ತಿಲ್ಲ, ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಿಲ್ಲ ಅಂತ ಅನ್ನೋರಿಗೆ ಒಂದು ಸಣ್ಣದ ಕತೆ ಹೇಳೋಣ ಅಂತ ನನಗಿದು ತುಂಬ ತಲೆಯಲ್ಲಿತ್ತು ಈ ಕತೆ. ಹಾಗಾಗಿ ಹೇಳೋಣ ಅಂತ ನಿಮಗೆ ಬಂದಿದ್ದೀನಿ. ಏನು ಅಂತ ಅಂದರೆ, ದಯವಿಟ್ಟು ತಾಳ್ಮೆ ಇರಬೇಕು, ಮನುಷ್ಯನಿಗೆ ತಾಳ್ಮೆ ಇರಬೇಕು, ಸಹನೆ ಇರಬೇಕು, ಬುದ್ಧಿನ ಉಪಯೋಗಿಸ್ಬೇಕು. ನಾವಿವಾಗ ಒಂದು ಯೂಟ್ಯೂಬ್ ಮಾಡಿದ್ದೀವಿ ಅಂದರೆ ಅದರಿಂದ ನಾವು ಹೇಗೆ ಸಬ್ಸ್ಕ್ರೈಬರು ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದು ಒಂದು. ಬಿಸ್ನೆಸ್ ಮಾಡಿದ್ದೀರಂದರೆ ಆ ಬಿಸ್ನೆಸ್ಸಲ್ಲಿ, ನನಗೆ ಬಿಸ್ನೆಸ್ಸಲ್ಲಿ ಐಡಿಯಾ ಇಲ್ಲ, ಆ ಬಿಸ್ನೆಸ್ಸಲ್ಲಿ ಹೇಗೆ ನಾವು ಮುಂದೆ ಬರ್ಬೋದು, ಏನು ಮಾಡಿದ್ರೆ ಮುಂದೆ ಬರ್ಬೋದು ಅನ್ನೋದು ಒಂದು ಐಡಿಯಾ ಮಾಡ್ಕೊಳ್ಬೇಕು. ನೀವು ಉಪಾಯ ಮಾಡಬೇಕು. ಅಪಾಯ ಬಂದಾಗ ಉಪಾಯದಿಂದ ಕಾರ್ಯ ಸಾಧಿಸಬೇಕು ಅಂತ ಹಾಡು ಇದೆ, ಮತ್ತು ಇದು ಮಾತು ಚೆನ್ನಾಗಿದೆ, ನೀತಿ. ಅದು ಆ ಕೆಲಸದಲ್ಲಿ ನಾವು ಏನು ಮಾಡಿದ್ರೆ ಮುಂದೆ ಬರ್ಬೋದು ಅನ್ನೋದನ್ನ ನಾವು ಆದಷ್ಟು ಯೋಚನೆ ಮಾಡಿಕೊಂಡು ಮುಂದೆ ಬರೋಕ್ಕೆ ಟ್ರೈ ಮಾಡಬೇಕು. ನಾನಿವಾಗ ಆ ಕತೆಗೆ ಬಂದ್ಬಿಡ್ತೀನಿ. ಈಗ ಒಬ್ಬ ರಾಜ ಇದ್ದ ಒಂದೂರಲ್ಲಿ, ಒಂದಾನೊಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ 3 ಜನ ಗಂಡು ಮಕ್ಕಳಿದ್ರು. ಆ ಗಂಡು ಮಕ್ಕಳಲ್ಲಿ ದೊಡ್ಡವನಿಗೆ ರಾಜ್ಯ ಅಧಿಕಾರ ಕೊಡೋದ, ಎರಡನೇವನ್ಗೆ ಅಧಿಕಾರ ಕೊಡೋದ, ಮೂರನೇವನ್ಗೆ ಅಧಿಕಾರ ಕೊಡೋದ, ಜಗಳ ಮಾಡ್ತಿರ್ತಾರೆ. ದೊಡ್ಡವನು ನಾನು ದೊಡ್ಡವನು ನನಗೆ ಕೊಡಿ ಅಂತಾನೆ. ಕೊನೆಯವನು ಅಂತಾನೆ, ಇಲ್ಲ ನಾನು ಕೊನೆಯವನು, ಕಿರಿಮಗ ಕಿವಿ ಕಿತ್ತ ಅಂದಂಗೆ ನಾನು ಕಿರಿಮಗ ನನಗೆ ಕೊಡಿ ಅಂತಾನೆ. ಮಧ್ಯದವನು, ನನ್ನ ಮೇಲೆ ನಿಮಗೆ ಪ್ರೀತಿ ಅಲ್ವಾ, ನಾನು ಹುಟ್ಟಿದ ಮೇಲೆ ಅಲ್ವಾ ನಿಮಗೆಲ್ಲ ಸ್ವಲ್ಪ ಚೆನ್ನಾಗಾಗಿದ್ದು, ನನಗೆ ಕೊಡಿ ಅಂತ ಅಂತಾರೆ. ರಾಜನಿಗೆ ತಲೆ ಕೆಟ್ಟೋಗುತ್ತೆ, ಯಾರು ಕೊಡೋದು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸರಿ, ಅದಕ್ಕೆ ಒಂದು ಉಪಾಯ ಮಾಡ್ತಾರೆ ರಾಜ. ಉಪಾಯ ಮಾಡಿಬಿಟ್ಟು ಒಂದು ಅವ್ರಿಗೆ ಹೇಳ್ತಾರೆ, ನಾನೊಂದು ದೊಡ್ಡ ಒಂದೊಂದು 3 ಜನಕ್ಕೂ ಒಂದೇ ಅಳತೆದ್ದು 3 ರೂಮ್ ಕೊಡ್ತೀನಿ. 3 ರೂಮ್ ಕೊಡ್ತೀನಿ. ಆ 3 ರೂಮ್ನ ನೀವು ಏನಾದರೂ ತುಂಬಿಸ್ಬೇಕು. ಏನಾದರೂ ತುಂಬಿಸಿ ನನ್ನ ಕರಿಬೇಕು. ಏನು ತುಂಬಿಸ್ತೀರ ಅದು ನಿಮಗೆ ಬಿಟ್ಟಿತ್ತು, ಏನಾದರೂ ತುಂಬಿಸ್ಬೇಕು ಅಂತ ಹೇಳ್ತಾರೆ. ದೊಡ್ಡವನಿಗೆ ತಲೆ ಕೆಟ್ಟೋಗುತ್ತೆ. ಅಷ್ಟು ದೊಡ್ಡ ರೂಮಲ್ಲಿ ಏನು ತುಂಬಿಸೋದು ನಾನು ಅಂತ ಯೋಚನೆ ಮಾಡಿ ಅಲ್ಲಿ ಇದ್ದಿದ್ದು ಕೆಲಸದವರು ಇವ್ರನ್ನ ಸೈನಿಕರನ್ನೆಲ್ಲ ಕರೆದುಬಿಟ್ಟು ಬೆರಣಿ, ಸೆಗಣಿ, ಗಿಡದ ಮರದ್ದು ಎಲೆ ಅದನ್ನೆಲ್ಲ ತುಂಬ್ರಿ ಅಂತಾರೆ. ಒಣಗಿರೋ ಸೆಗಣಿ ಇರುತ್ತಲ್ಲ ಅದು ಎಲ್ಲ ತುಂಬ್ರಿ ಅಂತ ಹೇಳ್ತಾರೆ. ತುಂಬ್ತಾನೆ. ರೂಮ್ ಫುಲ್ ಆಗುತ್ತೆ. ಖುಷಿ ಅಂದರೆ ಖುಷಿ, ನನಗೆ ರಾಜ್ಯ ಬರಕ್ಕೆ ಕೊಡ್ತಾರೆ ಅಂತೇಳಿ. ಎರಡನೇವನು ಏನು ಮಾಡ್ತಾನೆ, ಈ ಬೇಗ ಅವ್ನಿಗೇನು ಸಿಗಲ್ಲ, ಯಾಕಂದರೆ ಅಣ್ಣ ಅದು ಎಲ್ಲ ತೊಗೊಂಬಿಟ್ಟಿರ್ತಾನೆ. ಒಣಗಿರೋ ಸೆಗಣಿ, ಒಣಗಿರೋದು ಎಲೆಗಳು ಎಲ್ಲ ಅಣ್ಣ ತೊಗೊಂಬಿಟ್ಟಿರ್ತಾನೆ. ಅವನಿಗೆ ಒಣಗಿರೋದೇನು ಸಿಗಲ್ಲ ತುಂಬಿಸೋದಕ್ಕೆ. ಅವನೇನು ಮಾಡ್ತಾನೆ, ಹಸಿ ಸೆಗಣಿ, ಹಸಿ ಎಲೆ, ಹಸಿ ಕಸ ಏನೇನು ಇರುತ್ತೆ, ಈ ಕೆಲಸದವ್ರಿಗೆ ಹೇಳ್ತಾರೆ, ಸೈನಿಕರಿಗೆ ಏನೇನು ಸಿಗುತ್ತೆ ಎಲ್ಲ ತುಂಬ್ರಿ ಅಂತ ಹೇಳ್ತಾರೆ. ಅವರು ಕೆಲಸದವ್ರಿಗೆ ಏನೇನು ಸಿಗುತ್ತೆ ಎಲ್ಲ ತುಂಬ್ತಾರೆ. ಬರ್ತೀನಿ. ಎರಡನೇ ಮಗನಿಗೆ ಏನು ಸಿಗಲ್ಲ, ಯಾಕಂದರೆ ಅಣ್ಣ ಎಲ್ಲ ತೊಗೊಂಬಿಟ್ಟಿರ್ತಾನೆ. ಒಣಗಿರೋದು, ಸೆಗಣಿದ್ದು, ಎಲೆ ಏನೇನು ಸಿಗುತ್ತೆ ಕಸಗಳೆಲ್ಲ ತೊಗೊಂಬಿಟ್ಟಿರ್ತಾನೆ. ಹಸಿ ಕಸ ಏನೇನಿರೋದು ಅದನ್ನೆಲ್ಲ ತುಂಬಿಸಕ್ಕೆ ಹೇಳ್ತಾನೆ. ಕೆಲಸದವ್ರಿಗೆ ಹೇಳ್ತಾನೆ, ಏನೇನು ಸಿಗುತ್ತಾ ಎಲ್ಲ ತುಂಬಿಸ್ರಿ ಅಂತಾನೆ. ಅವರು ಕಸ ಕಡ್ಡಿ ಎಲ್ಲ ಅದನ್ನು ತಂದೆ ಆ ರೂಮ್ ಫುಲ್ ಆಗುತ್ತೆ. ಎರಡನೇವನಿಗೂ ಖುಷಿ ಆಗೋಗುತ್ತೆ, ಓ ನಾನು ತುಂಬಿಸ್ದೆ ಅಂತ. ಮೂರನೇವನು ಯೋಚನೆ ಮಾಡ್ತಾನೆ, ಏನು ತುಂಬಿಸೋದು, ಏನು ತುಂಬಿಸ್ಬೋದು ಅಂತ ತುಂಬ ಯೋಚನೆ ಮಾಡಿ ತುಂಬ ಬುದ್ಧಿ ಉಪಯೋಗಿಸ್ತಾನೆ. ತುಂಬ ಬುದ್ಧಿ ಉಪಯೋಗಿಸ್ಬಿಟ್ಟು ಅವನೇನು ಮಾಡ್ತಾನೆ, ಊದಿನ ಕಡ್ಡಿ ಇದಿರುತ್ತಲ್ಲ, ನಾವು ಸಾಂಬ್ರಾಣಿ ಹಾಕ್ತೀವಲ್ಲ, ಊದಿನ ಕಡ್ಡಿ ಸಾಂಬ್ರಾಣಿನ ಒಂದಷ್ಟು ತೊಗೊಂಡು ಬರ್ತಾನೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಈ ರೂಮ್ ಫುಲ್ಲು ನೀನೇ ಇದೆಯಾ,
ನಾನು ಈ ಪಂದ್ಯದಲ್ಲಿ ಗೆಲ್ಲಬೇಕು, ನಾನು ರಾಜ್ಯನ ಆಳಬೇಕು, ನಾನು ಸ್ವಲ್ಪ ತಿಳುವಳಿಕೆ ಇದೆ ನನಗೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನನಗೆ ರಾಜ್ಯಭಾರ ಅಧಿಕಾರ ಕೊಟ್ಟರೆ ನಾನು ಪ್ರಜೆಗಳನ್ನ ಸ್ವಲ್ಪ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋದು ನನ್ನ ಮನಸ್ಸಲ್ಲಿದೆ. ನಾನು ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಬೇಕು. ಹಾಗಾಗಿ ನೀನು ನನ್ನ ಜೊತೇಲಿದ್ದು ನನಗೆ ಈ ಪಂದ್ಯದಲ್ಲಿ ಗೆಲ್ಲೋ ಥರ ಮಾಡು ನೀನು ಅಂತ ಕೇಳಿಕೊಂಡು ಅವನೇನು ಮಾಡ್ತಾನೆ, ಆ ರೂಮ್ ತುಂಬ ದೇವರೇ ಇದ್ದಾರೆ ಅನ್ನೋ ತಲೆಯಲ್ಲಿ ಇಟ್ಕೊಂಡು ಊದಿನ ಕಟ್ಟಿ ಆ ಸಾಂಬ್ರಾಣಿನ ಅಂಟಿಸ್ತಾನೆ. ಅಂಟಿಸ್ದಾಗ ಏನಾಗುತ್ತೆ, ಫುಲ್ಲು ಹೊಗೆ ತುಂಬಿಕೊಳ್ಳುತ್ತೆ. ರಾಜ ಏನು ಹೇಳಿದ್ದ, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ತುಂಬಿಸಿ, ಒಟ್ನಾಗ ತುಂಬಿರಬೇಕು ಅಂತ ಹೇಳಿದ್ದಲ್ವ. ಇವನೇನು ಮಾಡ್ತಾನೆ, ಫುಲ್ಲು ಆ ಹೊಗೆನ ತುಂಬಿಸಿರ್ತಾನೆ. ಆಯಿತು, 3 ಜನನ ಹೋಗಿ ನಾವು ರೂಮ್ ಫುಲ್ ಆಯಿತು ಬನ್ನಿ ಅಂತ ರಾಜನ ಕರ್ಕೊಂಡು ಬರ್ತಾರೆ. ರಾಜ ಬರ್ತಾನೆ. ರಾಜ ಬಂದು ದೊಡ್ಡ ಮಗನ ರೂಮ್ ಓಪನ್ ಮಾಡ್ತಾನೆ. ಮೂಗಿಡಕ್ಕಾಗಲ್ಲ, ಅಷ್ಟು ವಾಸನೆ ಬಂದ್ಬಿಟ್ಟಿರುತ್ತೆ. ಅಲ್ಲಿಂದ ಬೇಜಾರು ಮಾಡಿಕೊಂಡು ಎರಡನೇವನು ಬರ್ತಾ ಬರ್ತಾ ಬಾಗ್ಲತ್ರ ಬರೋಕ್ಕಾಗಲ್ಲ. ಬಾಗ್ಲತ್ರನೇ ಕೆಟ್ಟು ವಾಸನೆ ಅಂದರೆ ವಾಸನೆ. ಯಾಕಂದರೆ ಹಸಿ ಕಸ ತುಂಬಿರ್ತಾನೆ ಅವನು, ಸೆಗಣಿ ಏನೇನು ಹಸಿ ಕಸ ಸಿಕ್ಕಿರುತ್ತೆ ಎಲ್ಲ ತುಂಬಿರ್ತಾನೆ. ಮೂಗಿಡಕ್ಕಾಗಲ್ಲ, ಅಷ್ಟು ವಾಸನೆ ಬಂದ್ಬಿಡುತ್ತೆ. ಬಾಗ್ಲೇ ತೆಗೆಯಲ್ಲ ರಾಜ. ಬೇಡ ಬೇಡ, ನೀನೇನಾದರೂ ತುಂಬಿರು, ಇಲ್ಲೇ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಇನ್ನು ಒಳಗೆ ಹೋಗೋದು ಹೇಗೆ ಅಂತ ಹೇಳಿ ಬೈದ್ಬಿಟ್ಟು 3ನೇ ರೂಮ್ ಹತ್ರ ಬರ್ತಾನೆ. 3ನೇ ರೂಮು ಬಾಗಿಲು ತೆಗಿತಾ ಇದ್ದಂಗೆ ಗಮ್ಮಂತ ಅವನಿಗೆ ಪರಿಮಳ ಬರ್ತಿರುತ್ತಲ್ಲ, ತುಂಬ ಖುಷಿಯಾಗೋಗುತ್ತೆ ರಾಜನಿಗೆ. ತುಂಬ ಖುಷಿಯಾಗ್ಬಿಟ್ಟು ಬಾಗಿಲು ಓಪನ್ ಮಾಡಿದ ತಕ್ಷಣ ಒಳ್ಳೆ ಮೋಡ ಥರ ಹೊಗೆ ಎಲ್ಲ ರಾಜನ ಮೇಲೆ ಬರುತ್ತೆ, ಗಮ್ಮಂತಿರುತ್ತೆ. ರಾಜನಿಗೆ ಮನಸ್ಸು ತುಂಬ ಸಂತೋಷ ಆಗುತ್ತೆ. ಆವಾಗ ರಾಜ 3 ಜನನು ಕರೆದು ಹೇಳ್ತಾನೆ, ನೋಡಿ ಏನೇ ಸಂದರ್ಭ ಬರಲಿ ತಲೆ ಉಪಯೋಗಿಸ್ಬೇಕು. ಇವನು ನೋಡಿ 3ನೇವನು ಎಷ್ಟು ಚೆನ್ನಾಗಿ ತಲೆ ಉಪಯೋಗಿಸಿದ್ದಾನೆ. ಹಾಗಾಗಿ ನಾನು ರಾಜ್ಯ ಅಧಿಕಾರನ ಇವನಿಗೆ ಕೊಡ್ತೀನಿ. ಇವನು ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ 3ನೇವನಿಗೆ ರಾಜ್ಯಭಾರ ಕೊಡ್ತಾನೆ. ನಾನು ಏನಕ್ಕೆ ಈ ಕತೆ ಹೇಳಿದೆ ಅಂತ ಅಂದರೆ, ಎಲ್ಲರೂ ನನಗೆ ವ್ಯೂಸ್ ಇಲ್ಲ, ನನಗೆ ಸಬ್ಸ್ಕ್ರೈಬರ್ ಇಲ್ಲ, ನಾನು ಬಿಟ್ಬಿಡೋಣ ಅಂತ ಅಂತೀರ. ದಯವಿಟ್ಟು ತಾಳ್ಮೆಯಿಂದ ಯೋಚನೆ ಮಾಡಿಕೊಂಡು ನಾವು ಇದರಲ್ಲಿ ಮಾಡಿದ್ರೆ ಹೇಗೆ ಮಾಡ್ಬೋದು. ನಾನು ಯೂಟ್ಯೂಬ್ ಅಂತ ಹೇಳ್ತಿಲ್ಲ, ಯಾಕಂದ್ರೆ ನಂದು ಯೂಟ್ಯೂಬು. ಏನೇ ಆಗಲಿ, ಯಾವುದೇ ಕೆಲಸದಲ್ಲಾಗಲಿ ಯೋಚನೆ ಮಾಡಿ ಏನು ಮಾಡ್ಬೋದು ಏನು ಅಂತ ಹೇಳಿ ಯೋಚನೆ ಮಾಡಿ ನಿಮ್ಮ ಬಿಸ್ನೆಸ್ಸಲ್ಲಾಗಲಿ ನಿಮ್ಮ ಕೆಲಸದಲ್ಲಾಗಲಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಈ ಕತೆ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಕತೆ ಹೇಳೋಣ ಅಂತ ಮಾಡಿದ್ದೀನಿ. ಇದು ನಂದು ಒಂದು ಪ್ರಯತ್ನ. ಇಷ್ಟ ಆದರೆ ಏನು ಮಾಡ್ತೀರಾ, ಒಂದು ಲೈಕ್ ಕೊಡ್ತೀರಾ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬರ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಂದು ಇವಾಗಲೇ 27,000 ಆಗಿದೆ. ದಯವಿಟ್ಟು ನನ್ನ ಜೊತೆ ಪ್ರೀತಿಯಿಂದ ಇರಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ನಾನು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಏನೇ ಕೆಲಸ ಮಾಡಬೇಕಾದ್ರೂ ತಲೆ ಉಪಯೋಗಿಸಿ ಯೋಚನೆ ಮಾಡಿ ಉಪಾಯದಿಂದ ನಾವು ಆ ಕೆಲಸನ ಮುಂದುವರಿಸಿದ್ರೆ ಖಂಡಿತ ಜಯ ಸಿಗುತ್ತೆ ಅನ್ನೋದು ನನ್ನ ಭಾವನೆ.